ನಾನು ಬಹುಶಃ 87ರಿಂದ ಈ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿದ್ದೇನೆ. ನನಗೆ ತುಂಬ ಅನುಭವ ಇದೆ ಏನೇನಾಗಿದೆ ಸಂಸ್ಥೆಗೆ. ಆದರೆ ನಮಗೆ ವಾಯ್ಸಿಲ್ಲ, ವಾಯ್ಸಂಥ ಸಂದರ್ಭ ಬರಲೇ ಇಲ್ಲ. ಅನಿರೀಕ್ಷಿತವಾಗಿ ಈ ಸತಿ ನಾನು ಅಧ್ಯಕ್ಷನಾದೆ. ನಿರೀಕ್ಷಿತ ಅಂದರೆ ಇದೆಲ್ಲ ನೋಡಿ ನೋಡಿ ಸ್ವಲ್ಪ ಬದಲಾವಣೆ ಮಾಡೋಣ ಅನ್ನೋ ಅಭಿಪ್ರಾಯದಲ್ಲಿ. ಅದು ಅವರಿಗೆ ಸಹಿಸೋಕ್ಕಾಗಲಿಲ್ಲ. ಏಕೆಂದರೆ ಕಾರಣ ನಾವು ಮಾಡ್ತಕ್ಕಂಥ ಆಡಳಿತದ ವೈಖರಿಯನ್ನು ನೋಡಿ ಅವರಿಗೆ ಸಹಿಸೋಕ್ಕಾಗಲಿಲ್ಲ. ಅದರ ಮೇಲೆ ನಮ್ಮ ಮೇಲೆ ಅವಿಶ್ವಾಸವನ್ನು ಸೆಪ್ಟೆಂಬರ್ನಲ್ಲಿ ತಂದರು. ಅಲ್ಲಿವರೆಗೂ ನಮ್ಮ ಹತ್ರ ಚೆನ್ನಾಗಿದ್ದರು, ಎಲ್ಲ ಗುರುದೇವನ ಪಾರ್ಟಿ ಎಲ್ಲ ನಮ್ಮ ಹತ್ರ ಚೆನ್ನಾಗೇ ಇದ್ದರು. ಅವರ ಆಶಾಕಾಂಕ್ಷೆಗಳಿಗೆ ನಾವು ತಡೆ ಒಡ್ಡಿದ್ರಿಂದ ಅವರು ನಮ್ಮನ್ನು ತೆಗಿಬೇಕು ಅನ್ನೋ ಒಂದು ಅಭಿಪ್ರಾಯ ಬಂತು. ನಾವು ಇದರ ಮೇಲೆ ನ್ಯಾಯಾಲಯದಲ್ಲಿ, ಇಲ್ಲಿ 2 ನ್ಯಾಯಾಲಯದಲ್ಲಿ ದಾವಾ ಸಲ್ಲಿಸಿ, ಈ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಮ್ಮ ಪರ ಆದೇಶ ಕೊಡ್ತು. ಅದರ ಮೇಲೆ ಹೈಕೋರ್ಟ್ಗೆ ಅವ್ರು ಹಾಕಿದರು. ಅದನ್ನು ಪ್ರಶ್ನೆ ಮಾಡೋದು ಬೇಡ, ಯಾಕೆಂದರೆ ಅದು ಹಾಕಿದ ದಿವಸನೇ ನಾನು ಹೇಳಿದೆ ಈ ಬೆಂಚಲ್ಲಿ ನಮಗೆ ಅನುಕೂಲ ಆಗಲ್ಲ ಕೇಸು, ಬೇರೆ ಬೇರೆ ಕಾರಣ. ನಾನು ಬೆಂಗಳೂರು ಲೈನವ್ರಿಗೆ ಹೇಳಿದೆ ಈ ಬೆಂಚಲ್ಲಿ ನಮಗೆ ಸ್ವಲ್ಪ ಅನುಕೂಲ ಆಗಲ್ಲ ಅನ್ನೋ ಅಭಿಪ್ರಾಯ ನನಗೂ 52 ವರ್ಷ ಲಾಯರ್ ಕೆಲಸ ಮಾಡಿದ್ದೀನಿ. ಆಮೇಲೆ ನಾನು ಜಡ್ಜ್ಮೆಂಟ್ ದಿವಸ ಎಲ್ಲ ಹೋಗಿಲ್ಲ, ಬೇರೆ ದಿವಸ ಎಲ್ಲ ಹೋಗಿದ್ದು. ಈ ಮಧ್ಯೆ ಏನಾಯಿತು, ಅವರ ಇಬ್ಬರನ್ನು ಕೇಳಿದರು, ಇನ್ನೊಂದು ಸರಿ ಏನಾದ್ರು ನೀವು ಮೂರನೇ ಎರಡು ಭಾಗ ತೋರಿಸ್ತೀರಿ ಅಲ್ರಿ ಅಂತ ಇಬ್ಬರನ್ನು ಕೋರ್ಟಲ್ಲಿ ಕೇಳಿದರು. ಅವ್ರು ತೋರಿಸ್ತೀನಿ ಅಂದರು. ಅದ್ರ ಮೇಲೆ ನಮ್ಮನ್ನು ಕೇಳಿದ್ರು, ಏನು ಆಗ್ಬೋದು ಸ್ವಾಮಿ ಅಂತೇಳಿ ಹೈಕೋರ್ಟಿಂದಲೇ ಒಬ್ಬ ವಕೀಲನ್ನು ಕಳಿಸಿ ಅವರು ಇಲ್ಲಿ ನಮ್ಮ ಮೆಜಾರಿಟಿ ಎಷ್ಟಿದೆ ವಿರೋಧ ಪಕ್ಷದಲ್ಲಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಒಬ್ಬ ನ್ಯಾಯಾಧೀಶ ಒಂದು ಸಾರಿ ಒಂದು ಮಾತು ಹೇಳಿದರೆ ತೋರಿಸ್ತಾರಂತೆ ಬಿಡ್ರಿ ಅಂದರೆ ಮೆಜಾರಿಟಿ ತೋರಿಸಿ ಬಿಟ್ಕೊಡಿ ಅಂತ ಹೇಳಲಿಕ್ಕೆ, ಅದಕ್ಕೆ ವಿರುದ್ಧವಾಗಿ ಅವರ ತೀರ್ಪಲ್ಲಿ ಕೊಟ್ಟಿದ್ದಾರೆ. ತೀರ್ಪು ಬರಲಿ, ಕೊನೆಯವರೆಗೆ ತೀರ್ಪು ಬಂದಮೇಲೆ ನಮಗೂ ಓದಕ್ಕೆ ಬರುತ್ತೆ. ತೀರ್ಪು ಬರೋಕ್ಕೆ ಮುಂಚೆನೇ ಇವರು ಅಧಿಕಾರ ವಹಿಸ್ಕೊಂಡಿದ್ದೀವಿ, ವೆಬ್ಸೈಟ್ ಅವರೊಬ್ಬರಲ್ಲ, ಎಲ್ಲರಲ್ಲೂ ವೆಬ್ಸೈಟ್ ಇದೆ. ನಿಮ್ಮ ಹತ್ರ ನೋಡ್ಬಿಡಿ ಯಾವ್ದಾದ್ರು ವೆಬ್ಸೈಟ್ ಇದ್ದರೆ ಏನಾದ್ರು ಅವ್ರ ಪರ ಆಗಿದೆ ಅಂತ. ಅದಕ್ಕೋಸ್ಕರ ನಾವು ನಮ್ಮ ಕೀ ಎಲ್ಲ ನಮ್ಮ ಹುಡುಗ ಬೀಗ ಹಾಕ್ತಾಯಿದ್ರೆ ಕೀ ಕಿತ್ಕೊಂಡು ಹೋಗಿದ್ದಾರೆ. ಅದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಒಪ್ಕೊಂಡವ್ರು ಅವ್ರು ಕಿತ್ಕೊಂಡು ಹೋಗಿದ್ದೀವಿ ಅಂತ. ಇಷ್ಟೆಲ್ಲ ಮಾಡಿ ಈಗ ಬಾಗಿಲು ತೆಗೆದು ಅಧಿಕಾರ ಮಾಡ್ತಾಯಿದ್ದಾರೆ. ಮಾಡಲಿ. ಆಮೇಲೆ ಎರಡನೇದಾಗಿ ನಮ್ಮೆಲ್ಲರ ದೋಷ ನನಗೆ ಹೇಳ್ತಾನಂತೆ ಅವನು ಗುರುದೇವ ದರೋಡೆ ಮಾಡಿದ್ದಾರೆ ಅಂತ. ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ದರೋಡೆ ಮಾಡ್ರೆ ಹೌದು ಅಂತ ನಿಮಗೂ ಗೊತ್ತಿದೆ. ಅವನಿಗೆ ಹೇಳೋ ಅಗತ್ಯ ಇಲ್ಲ. ಅದು ಯಾರಿಗೆ ಗುರುದೇವ ಅನ್ನೋದು ಈ ರಾಜ್ಯಕ್ಕೂ ಗೊತ್ತು, ದೇಶಕ್ಕೂ ಗೊತ್ತು, ಈ ಊರಿಗೂ ಗೊತ್ತು, ಜಿಲ್ಲೆಗೂ ಗೊತ್ತು. ಅದಕ್ಕೋಸ್ಕರ ನಾವು ಅವರೆಲ್ಲ ಸರಿಯಾಗಿ ನಡ್ಕೊಂಡ್ರೆ ನಮಗೇನು ಬೇಡ, ಅವನೊಬ್ಬರು ನಡೆಸ್ಕೊಂಡು ಹೋಗಿ ಇದು ಸಲದ ಆರೋಪ ಮಾಡೋದು. ಯಾವುದಾದ್ರು ದಾಖಲಾತಿ ಮಾಡಲಿ, ನಾವು ಇಲ್ಲ ಅಂತ ಹೇಳೋದು. ದಾಖಲಾತಿ ಇಲ್ಲದೆ ಇನ್ನೊಬ್ಬರ ಮೇಲೆ ಆರೋಪ ಮಾಡಬಾರ್ದು. ಆಯಿತಾ? ನಮ್ಮಲ್ಲಿ ನಾವೇ ಅಲ್ಲ, ನಮ್ಮಲ್ಲಿ ಮೂರು ಸಾರಿ ಆಡಿಟ್ ಆಗುತ್ತೆ. ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತಾರೆ, ಸರ್ಕಾರ ಮಾಡುತ್ತೆ, AG ಆಫೀಸ್ ಮಾಡುತ್ತೆ. ನಮ್ಮಲ್ಲಿ 3 ಆಡಿಟು. ಬರೀ ನಾವು CA ಮಾಡಿರ್ತಾ ಅಲ್ಲ, ಇದನ್ನು 3 ಸಾರಿ ಆಡಿಟ್ ಮಾಡಿಸ್ತೀವಿ ಗೌರ್ಮೆಂಟ್. ಯಾಕೆಂದರೆ ಏಡೆಡ್ ಇನ್ಸ್ಟಿಟ್ಯೂಷನ್ ಇದು. ಅಂಥ ಲೋಪದೋಷ ಇದ್ದರೆ ನಮ್ಮೇಲೆ ಅಪಾದನೆ ಮಾಡ್ತಾರೆ. ಈ ಕಾರಣ ಅಷ್ಟೇ. ನಮಗೆ ಆಡಳಿತ ಮಾಡಲಿಕ್ಕೆ ಬಿಡಬೇಕಲ್ಲ. ಅವರ ಆಸೆ ಆಕಾಂಕ್ಷೆಗಳಿಗೆ ನಾವು ಪೂರೈಸೋಕ್ಕಾಗದೇ ಇದ್ದಾಗ
ಏನು ಆದೇಶ ಪ್ರಕಾಶನ್ ಹೇಳಿದ್ರು. ಹಾ? ಪ್ರಕಾಶಣ್ಣ ಹೇಳಿದ್ರು ಬ್ಯಾರ್ಯರು ದಾರಿ ತಪ್ಪಿಸಿದ್ರು ಅಂತ. ನಾನು ಪತ್ರಿಕೋದ್ಯಮಕ್ಕೆ ಬಂದು ಭಾಳ ವರ್ಷ ಆಯ್ತು. ನಾನು ಬೆಂಗಳೂರಿನಲ್ಲಿ ಇಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಕೆಲವರು ಆರ್ ಟಿ ದೇವೇಗೌಡರು ಹಿಂದೆ ಅಧಿಕಾರವನ್ನು ಬಿಟ್ಟು ಅವರಿಗೆ ಹಸ್ತಾಂತರಿಸೋಕ್ಕೆ ಖಡಕ್ ಸೂಚನೆ ನೀಡಿದೆ ಕೋರ್ಟು. ಈ ಥರ ತಪ್ಪು ಮಾಹಿತಿಗಳನ್ನು ಕೊಡಲಿಕ್ಕೆ ಅವರಿಂದ ಯಾವ ಥರ ಬಲಿಪಶುಗಳಾದಂಥ ಈ ಥರ ಒಂದು ನಡೆಯನ್ನು ಸಾರ್ವಜನಿಕವಾಗಿ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ವಿನಮ್ರತೆಯ ಮನವಿ. ಏನಾದರೂ ಲೋಪದೋಷ ಇದ್ದರೆ ನಿಮಗೆ ಖಂಡಿಸ್ತಕ್ಕಂಥ ಎಲ್ಲ ಹಕ್ಕು ಪತ್ರಿಕಾ ವಲಯಕ್ಕೆ ಸದಾ ಇರ್ತದೆ. ನಾವು ಆ ನಿಟ್ಟಿನಲ್ಲಿ ಚಿಂತೆ ಮಾಡಿ ಕೆಲಸ ಮಾಡಿದ್ವಿ ಹೊರತು ಇಲ್ಲಿ ಆಸೆ ಆಕಾಂಕ್ಷೆಗಳು ಭಾಳಷ್ಟಿತ್ತು ಅವ್ರದ್ದು. ಅದೆಲ್ಲನೂ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಏನು ಗುರುದೇವ್ರ ನಡೆ ಇದೆ, ಅವರು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥ ಸಂದರ್ಭದಲ್ಲಿ ನಾವು ಕಠಿಣವಾದಂಥ ಕೆಲವು ನಿರ್ಧಾರಗಳನ್ನ ತಗೊಂಡು ಅಲ್ಲಿ ಲೋಪ ಆಗದಂಗೆ ನೋಡ್ಕೊಂಡಿದ್ದು ಒಂದೇ ಕಾರಣಕ್ಕೆ ನಿಮ್ಮ ಜೊತೆ ನಾವು ಯಾಕಿರಬೇಕು, ನಮಗೆ ಹಣ ಮಾಡಿಕೊಡೋಕ್ಕೆ ನೀವು ದಾರಿನೇ ಮಾಡಿಕೊಡ್ದಾದ್ಮೇಲೆ ನಿಮ್ಮ ಜೊತೆ ಯಾಕಿರಬೇಕು ಅಂತ ಹೊರನಡೆದ ವ್ಯಕ್ತಿ ದುರಾಡಳಿತದ ಬಗ್ಗೆ ಮಾತಾಡ್ತಾರೆ. ಅವರ ದುರಾಡಳಿತದ ಬಗ್ಗೆ ನಾನು ಮುಂದಿನ ದಿವಸಗಳಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅದರ ಒಂದು ಜಲಕ್ಕನ್ನು ನೋಡ್ತಕ್ಕಂಥ ಒಂದು ಯೋಗ ಇಡೀ ಜಿಲ್ಲೆಗೆಲ್ಲ ರಾಜ್ಯಕ್ಕೆ ಕಣ್ತರಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಮುಂದಿನ ದಿವಸಗಳಲ್ಲಿ ನಾನು ಖಡಾಖಂಡಿತವಾಗೂ ಇದೇ ಸ್ಥಳದಲ್ಲಿ ಕೂತು ಅವರ ಎಲ್ಲ ನಡೆಯನ್ನು ಬಹಿರಂಗಪಡಿಸ್ತು ಹೋದರೆ ನನ್ನ ಹೆಸರು ಜಗದೀಶ್ ಚೌಡಳಿನೇ ಅಲ್ಲ. ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ತಪ್ಪು ಸಂದೇಶವನ್ನು ನೀಡಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರ ನಡೆಯನ್ನು ಖಂಡಿಸುತ್ತಾ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಕೋರ್ಟ್ ಆಫ್ ಕಂಟೆಂಪ್ಟ್ ಆಗಿರ್ತಕ್ಕಂಥ ಬಿ ಆರ್ ಗುರುದೇವ್ ಮತ್ತು ಅವರ ತಂಡದ ನಡೆಯನ್ನು ನಾವು ಸಾರಾಸಗಟಾಗಿ ಖಂಡಿಸ್ತೇವೆ. ಫೆಬ್ರವರಿ 21ನೇ ತಾರೀಕು ಕೋರ್ಟಿನ ಕಲಾಪದಲ್ಲಿ ನಮ್ಮ ಎಲ್ಲ ವಿಚಾರಣೆ ಮುಗಿದು ಅವರು ಅವತ್ತು ನಮ್ಮ ಆದೇಶವನ್ನು ತಡೆ ಹಿಡಿದು ಸುಮಾರು 77 ದಿವಸ ಆಯಿತು. ರಿಸರ್ವ್ ಮಾಡಿದರು ಆದೇಶವನ್ನು. ಸೊ 29ನೇ ತಾರೀಕು ಏಪ್ರಿಲ್ಲು ಆದೇಶವನ್ನು ಹೊರಹಾಕೋಂಥ ಸಂದರ್ಭದಲ್ಲಿ ಅವರು ಕೈಯಲ್ಲಿ ಇಟ್ಕೊಂಡು ಆದೇಶವನ್ನು ಪ್ರಕಟಗೊಳಿಸಬೇಕಾಗಿತ್ತು. ಅವರು ಹೇಳಿದಂಥ ಸಂದರ್ಭದಲ್ಲಿ ನಾವು ಹಾಸನದ ಲೋಯರ್ ಕೋರ್ಟ್ ಮತ್ತು ಡಿಸ್ಟಿಕ್ ಕೋರ್ಟ್ ಕೊಟ್ಟಂಥ ಆದೇಶದ ಇಂಜೆಕ್ಷನ್ನ ಪರ್ಮನೆಂಟ್ ಇಂಜೆಕ್ಷನನ್ನು ವಜಾಗೊಳಿಸಿದ್ದೀವಿ. ಏನು ಜಿ ಟಿ ಕುಮಾರ್ ಅವರು ಸಲ್ಲಿಸಿದ್ರು, ಅವರು ಪ್ರೇಯರ್ಗೆ ಇದು ಮಾಡಿದರು, ಅದನ್ನು ಅಲೋಡ್ ಮಾಡಿದ್ದೀವಿ ಅಂತಕ್ಕಂಥ ಆದೇಶವನ್ನು ಹೊರಹಾಕಿದರು. ಆ ಸಂದರ್ಭದಲ್ಲಿ ನಮ್ಮ ಲಾಯರ್ ನಾಗರಾಜ್ ಅವರು ಪ್ರಶ್ನೆ ಮಾಡ್ತಾರೆ, ನಮಗೆ 4 ವಾರಗಳ ಕಾಲ ಸ್ಟೇ ಬೇಕು, ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ. ಅದರ ಅವಶ್ಯಕತೆ ಇಲ್ಲ, ನನ್ನ ಆದೇಶದ ಪ್ರತಿಯನ್ನು ನೀವು ನೋಡಿ ಒಮ್ಮೆ, ಆಮೇಲೆ ಆಲೋಚನೆ ಮಾಡಿ ಯಾಕೆ ದುಡುಕಿನ ನಿರ್ಧಾರ ತಗೊಂತೀರಾ ಅಂತಕ್ಕಂಥ ಮಾತನ್ನು ಓಪನ್ ಕೋರ್ಟ್ನಲ್ಲಿ ಹೇಳಿದರು. ಈಗ ಆಡಳಿತವನ್ನು ಯಾರು ನಡೆಸಬೇಕು, ಇದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು ನೀಡಿ ಅಂತ ಹೇಳಿ ನಾಗರಾಜ್ ಅವರು ಕೇಳ್ತಾರೆ. ಆಗ ನ್ಯಾಯಾಧೀಶರು ನನ್ನ ಆದೇಶದ ಪ್ರತಿ ತಿದ್ದುಪಡಿ ಆಗಬೇಕಾಗಿದೆ, ಸ್ವಲ್ಪ ಕರೆಕ್ಷನ್ ಆಗಬೇಕು, ಅದಾಗಿ ಬಂದ ಮೇಲೆ ನೀವು ಅದನ್ನು ನೋಡಿ ಯೋಚನೆ ಮಾಡಿ, ಅಲ್ಲಿವರೆಗೂ ಅಧಿಕಾರಕ್ಕೆ ಅವರೂ ಬರಲ್ಲ, ನೀವು ಬಿಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಒಂದು ಇದನ್ನು ನೀವು ತುಣುಕನ್ನು ನೋಡ್ಬೋದು. ಅಲ್ಲ, ಅದು ಒಂದು ಸೌಂಡ್ ಕೇಳಿಸಲ್ಲ. ಕಡೆ ನಮಗೆ ಅನುಮಾನವನ್ನು, ಯಾಕೆ ಅಂದರೆ ಸಾರ್ವಜನಿಕವಾದಂತಹ ಒಂದು ತೊಂದರೆಗಳಾದಾಗ ನಾವು ನ್ಯಾಯಾಲಯದ ಮೆಟ್ಟಲನ್ನು ಹತ್ತೀವಿ. ನಾವು
ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವದಡಿ ಪ್ರತಿಯೊಬ್ಬ ನಾಗರಿಕರು ಸಹ ಚುನಾಯಿತ ಪ್ರತಿನಿಧಿಗಳು ಅದನ್ನು ಪಾಲನೆ ಮಾಡ್ತೀವಿ. ಸುಬ್ರಹ್ಮಣ್ಯ ಶ್ರೀ ರವಿಶಂಕರ್ allowed and set aside. Take it, sir. Don't worry, sir. By the time my order comes out, after my order comes out, then you file an IA. Sir, corrections. Please. It will take time. After that, will be in the vacation. I will not state. I will not do anything. Once my order comes out, once you receive the order copy, once it's uploaded, then you file an IA. Nothing will happen, sir. Don't worry. Right. They will take for management. Sir, till my order comes out, they won't do anything. Right. Take for management. Sir, till my order comes out, they won't do anything. ಬಂದ್ಮೇಲೆ ನೀವು ಹೋಗಿ ಅಂತ ಹೇಳ್ತಾರ ಹೌದು. ಬಟ್ ಅವರೇನು ತಿದ್ದುಪಡಿ ಇದೆ ಅಂತ ಹೇಳಿಲ್ಲ. ಇಲ್ಲ ಇದೆ, ಕರೆಕ್ಷನ್ಸ್ ಅಂತ ಇದೆ. ಅವ್ರು ಇನ್ನೊಂದ್ಸರಿ ಹಾಕಿ ಕರೆಕ್ಷನ್ ಹಾಕಿದೆ ನೋಡಿ ಅಣ್ಣ, ಕರೆಕ್ಷನ್ ಇದೆ ಅಂತ ಹೇಳ್ತಾರೆ. ಕರೆಕ್ಷನ್ ಇದೆ ಅಂತ ಹೇಳಿದ್ದಾರೆ. ಸರ್ ಆಮೇಲೆ ಅವರು ಅಡ್ವೊಕೇಟ್ ಇದ್ದಾರೆ, ಲೋಯರ್ ಕೋರ್ಟ್ ಜಡ್ಜ್ಮೆಂಟ್ ನ ಪ್ರಶ್ನೆ ಮಾಡಿ ಹೈಯರ್ ಕೋರ್ಟ್ ಹೋಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ. ಹೇಳಿಲ್ಲ. ನಾವು ನ್ಯಾಯಾಲಯದ ಆದೇಶವನ್ನು ಮನಸ್ಪೂರ್ವಕವಾಗಿ ಗೌರವಿಸಿ ಅವ್ರಿಗೆ ಅವ್ರು ಕೊಟ್ಟಂಥ ಆದೇಶ ನಮ್ಮ ಕೈ ಸೇರಿದರೆ ಅವ್ರಿಗೆ ನಾವೇ ಮನಸೋ ಇಚ್ಛೆ ಬಿಟ್ಕೊಡ್ತೀವಿ. ಇದು ಯಾರ ಆಸ್ತಿ ಅಲ್ಲ, ಸಾರ್ವಜನಿಕ ಆಸ್ತಿ. ಈಗ ಏನಾಯ್ತು, ಅವ್ರು ಏನು ಮಾಡಿದ್ರು? ಅವರು ಅನಧಿಕೃತವಾಗಿ ಬೀಗಗಳನ್ನು ಒಡೆದು ಒಳಗಡೆ ಸೇರಿ ನಾವು ಚಾರ್ಜ್ ತಗೊಳ್ತಾ ಇದ್ವಿ, ನಾವು ಚುನಾಯಿತ ಪ್ರತಿನಿಧಿಗಳಿಗಾಗಿ ಆಯ್ಕೆ ಆಗಿರೋ ಅಂಥವ್ರು, ಅವರು ಎಲ್ಲೇ ಆಗಲಿ ಅಥವಾ ಸರ್ಕಾರವೇ ಆಗಲಿ DRA ಆಗಲಿ ರಿಜಿಸ್ಟ್ರಾರೇ ಆಗಲಿ ನೇಮಕ ಮಾಡಿಲ್ಲ. ಅವರನ್ನು ಯಾರೂ ಆಯ್ಕೆ ಮಾಡಿಲ್ಲ. ಅವರು ಏಕಾಏಕಿ ನಾನೇ ಅಧ್ಯಕ್ಷ ಅಂತೇಳಿ ಅನಧಿಕೃತವಾಗಿ ಕೂರಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೋರ್ಟಿನ ಆದೇಶ ಸಂಪೂರ್ಣ ಪ್ರತಿ ನಮ್ಮ ಕೈ ಸೇರೋವರೆಗೂ ಅಧಿಕಾರ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನಿದ್ದೇವೆ ಅದು ನಮ್ಮ ಕೈಲೇ ಇರ್ತದೆ. ಸಾರ್ವಜನಿಕವಾಗಿ ಅವರು ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ನಾವು ಅವರಿಗೆ ಆತ್ಮಗೌರವವಾಗಿ ಸಂತೋಷವಾಗಿ ನಾವು ಅಧಿಕಾರವನ್ನು ಅವರಿಗೆ ಬಿಟ್ಕೊಡ್ತೀವಿ. ಆದರೆ ಅವರು ನ್ಯಾಯಾಲಯದ ಸಂಪೂರ್ಣ ಮಾಹಿತಿ ಬರದಲೇ ಆ ಒಂದು ಇದು ಅಪ್ಲೋಡ್ ಆಗದಲೇ ಸುಮ್ಮನೆ ಪತ್ರಿಕಾಗೋಷ್ಠಿಗಳಲ್ಲಿ ಇದು ಈ ಮ್ಯಾಟ್ರು ಅಪ್ಲೋಡ್ ಆಗಿದೆ ನೋಡಿ ನೋಡಿ ಅಂತಕ್ಕಂಥ ಒಂದು ಇದನ್ನು ಕೇಸ್ ಸ್ಟೇಟಸ್ನೇ ಇದೇ ಜಡ್ಜ್ಮೆಂಟು ಅಂತಕ್ಕಂಥ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಯಾವುದೇ ಒಂದು ಕೋರ್ಟು ಈ ಥರ 40 ಪೇಜು 50 ಪೇಜು ಜಡ್ಜ್ಮೆಂಟ್ಗಳನ್ನ ಕೆಲವು ನಿರ್ದೇಶಗಳನ್ನು ನೀಡಿ ಅವರಿಗೆ ಕೊಡ್ಬೋದು. ಅಥವಾ ಈ ಏನು ಚುನಾವಣೆಯ ಒಂದು ಇದು ನಡೆದಾಗ ನಾವು ಗೆಲ್ಲಲಿಕ್ಕೆ ಒಂದೇ ಮತ ಸಾಕು, ಕೆಳಗಿಳಿಯೋಕ್ಕೆ 2/3 ಮೆಜಾರಿಟಿ ಕಂಪಲ್ಸರಿ ಇದೆ. ಇದು ಹೈಕೋರ್ಟಿನ ಸಿಂಗಲ್ ಬೆಂಚಲ್ಲಿ ಇರ್ಬೋದು, ಸುಪ್ರೀಂ ಕೋರ್ಟಿನ ಡಬಲ್ ಬೆಂಚಲ್ಲಿ ಇರ್ಬೋದು. ಇವು ಜಡ್ಜ್ಮೆಂಟ್ ಆಗಿರ್ತಕ್ಕಂಥ ಸೈಟೇಷನ್ಗಳನ್ನ ನಾವು 18 ಸೈಟೇಷನ್ಗಳನ್ನ ಹಾಕಿದ್ದೀವಿ. ಆ ಒಂದು ಕಾರಣದಲ್ಲೇ ಅವರು ನಮಗೆ 2/3 ಮೆಜಾರಿಟಿಯನ್ನು ನೀವು ಪ್ರೂವ್ ಮಾಡ್ಕೊಬನ್ನಿ ಅಂತೇಳಿ ಕೋರ್ಟ್ ಕಮಿಷನರ್ ನೇಮಕ ಮಾಡಿ ಕಾಲೇಜಿಗೆ ಕಳಿಸ್ತಂಥ ಸಂದರ್ಭದಲ್ಲಿ ಅವರಿಗೆ 2/3 ಮೆಜಾರಿಟಿ ಸಿಕ್ಕಿರೋದಿಲ್ಲ. ಆ ಒಂದು ಕಾರಣದಿಂದಲೇ ಈ ಜಡ್ಜು ನಮಗೆ ಈ ರೀತಿ ಹೇಳಿರ್ಬೋದು, ನನ್ನ ಆದೇಶ ಹೊರಬಂದ ಮೇಲೆ ನೀವು ನೋಡಿ ಆಲೋಚನೆ ಮಾಡಿ ಮುಂದುವರಿರಿ ಅಂತ. ಅದಕ್ಕೆ ನಾವು ಈ ಕೋರ್ಟಿನ ಆದೇಶ ಸಂಪೂರ್ಣವಾಗಿ ಹೊರಬರುವವರೆಗೂ ಅವರು ತಾಳ್ಮೆ ವಹಿಸಲಿಕ್ಕೆ ಅವ್ರಿಗೆ ಏನು ಕಷ್ಟ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ.